ಒಂದು ವಿಶಿಷ್ಟವಾದಂತಹ ದಾಖಲೆ. ಇವತ್ತು ನಾವು ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಈ ಕನ್ನಡಿಗರ ಆತ್ಮವಿಶ್ವಾಸವನ್ನ, ಕನ್ನಡಿಗರ ಹೆಮ್ಮೆಯನ್ನ ಆ ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಕಹಳೆ ಹೊಡೆದಂತಹ ಒಬ್ಬ ಕನ್ನಡಿಗರಿಗೆ ಈ ಒಂದು ನಾವು ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದೇವೆ. ಇವತ್ತು ಅವರ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಅನಾರೋಗ್ಯದ ನಿಮಿತ್ತ ಈ ಹಿನ್ನೆಲೆಯಲ್ಲಿ ಅವರಿಗೆ ಅವರ ಅನುಪಸ್ಥಿತಿ ಪ್ರಶಸ್ತಿಯನ್ನು ಅವರಿಗೆ ನಾವು ಘೋಷಣೆ ಮಾಡುವ ಮೂಲಕ ಮಣ್ಣಿನ ಮನ ಅಂತ ಹೆಸರಾದಂತಹ ಸನ್ಮಾನ್ಯ ದೇವೇಗೌಡರು ಒಂದು ಸುಂದರವಾದಂತಹ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಆನಂತರ ಸಂದೇಶವನ್ನು ಓದ್ತೇವೆ. ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರಿಗೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆಗಮಿಸಿರುವವರು ನಮ್ಮವರೇ ಆದಂತಹ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ. ಒಬ್ಬ ಪ್ರಬುದ್ಧ ರಾಜಕಾರಣಿ, ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತವರು. ತಮ್ಮ ತಂದೆ ಎಸ್ ಆರ್ ಬೊಮ್ಮಾಯಿಯವರ ಮುತ್ಸದ್ದಿತನದ ಪಥದಲ್ಲಿ ಸಾಗುತ್ತಾ ಬಂದಿರುವ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಜಲಸಂಪನ್ಮೂಲ, ಗೃಹ ಇಲಾಖೆಗಳಂತ ಮಹತ್ವ ಇಲಾಖೆಯನ್ನ ಬಹಳ ಶ್ರದ್ಧೆ ದಕ್ಷತೆಯಿಂದ ನಿರ್ವಹಿಸಿದವರು. 2021 ಜುಲೈ 28ರಂದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅತ್ಯುತ್ತಮವಾದಂತಹ ಆಡಳಿತವನ್ನು ನೀಡಿದವರು. ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆ ದೊಡ್ಡಪ್ಪ ಅನ್ನೋ ಸಂದೇಶವನ್ನು ಕೊಟ್ಟಂತವರು. ಸಿಎಂ ಅಂದ್ರೆ ಕಾಮನ್ ಮ್ಯಾನ್ ಅನ್ನುವಂತ ಹೊಸ ವ್ಯಾಖ್ಯಾನವನ್ನು ನೀಡಿದಂಥವರು ಸನ್ಮಾನ್ಯ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಅಧ್ಯಯನಶೀಲರು. ಯಾವುದೇ ವಿಷಯದ ಬಗ್ಗೆ ಪ್ರಬುದ್ಧವಾಗಿ ಮಾತನಾಡಬಲ್ಲರು. ಅವ್ರ ಜೊತೆಗೆ ಸಂವಾದ ಮಾಡುವಂತಹದ್ದೇ ಒಂದು ವಿಶ್ವವಿದ್ಯಾನಿಲಯದ ಪದವಿಯನ್ನು ಪಡೆದಂತೆ ಅಂದರೆ ಅತಿಶಯೋಕ್ತಿ ಅಲ್ಲ. ನಮ್ಮ ಬಸವೇದಿಕೆಗೆ ಮೊದಲಿಗರು ಅವರ ಮಾರ್ಗದರ್ಶನ, ಆಶೀರ್ವಾದ, ಸಹಭಾಗಿಗಳಿಗೆ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿಯವರು ನಮ್ಮ ಮಾರ್ಗದರ್ಶಕರು ಕೂಡ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ನಡುವೆ ಇರುವ ಮತ್ತೊಬ್ಬ ಧೀಮಂತ ನಾಯಕ, ಜನರ ನಡುವೆ ಎಳೆದಂತಹ ಒಬ್ಬ ಜನಾನುರಾಗಿ ಜನಪ್ರಿಯ ನಾಯಕರಂದ್ರೆ ಸನ್ಮಾನ್ಯ ವಿ ಸೋಮಣ್ಣವರು. ವಿ ಅಂದರೆ ವಿಜಯ, ವಿ ಅಂದರೆ ವಿಕ್ಟರಿ. ಎರಡೂ ಅಕ್ಷರಗಳ ಇಂಗ್ಲಿಷ್ ಮತ್ತು ಕನ್ನಡದ ಅಕ್ಷರಗಳಿಗೆ ಪಾತ್ರರಾದಂತಹ ಸನ್ಮಾನ್ಯ ಸೋಮಣ್ಣನವರು ತಮ್ಮ ಕಠಿಣ ಪರಿಶ್ರಮ, ದುಡಿಮೆ ಮತ್ತು ಜನರ ಸಂಪರ್ಕದಿಂದ ಒಬ್ಬ ದೊಡ್ಡ ಜನನಾಯಕರಾಗಿ ಇವತ್ತು ಮೂಡಿ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂತಹ ವ್ಯಕ್ತಿ ತನ್ನ ಅನಂತವಾದಂತಹ ಸಾರ್ವಜನಿಕ ಸಂಪರ್ಕದ ಕಲಾ ಕೌಶಲ್ಯದಿಂದ ಇವತ್ತು ನಾಡಿನಲ್ಲಿ ಅನೇಕ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ, ವಸತಿ ಇಲಾಖೆ, ಕಾರಾಗೃಹ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಇಂಥ ಅನೇಕ ಇಲಾಖೆಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಇವತ್ತು ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಾರೆ. ಸನ್ಮಾನ್ಯ ದೇವೇಗೌಡರು ರಾಜ್ಯ ಮಟ್ಟದ ಬಸವವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ರು 1996ರಲ್ಲಿ. ಅದಕ್ಕೆ ಮೂಲ ಕಾರಣಕರ್ತರಾದಂಥವರು ಸನ್ಮಾನ್ಯ ವಿ ಸೋಮಣ್ಣನವರು. ಹಾಗಾಗಿ ಸನ್ಮಾನ್ಯ ದೇವೇಗೌಡರವರಿಗೆ ವಿಶೇಷವಾಗಿ ನಾವು ಯಾಕೆ ಇವತ್ತು ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ, ಮತ್ತೊಂದು ಕಾರಣ, ನಮ್ಮ ಬಸವವೇದಿಕೆಯ ರಾಷ್ಟ್ರ ಮಟ್ಟದ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದಂತಹ ಒಂದು ಮಹಾನ್ ವ್ಯಕ್ತಿಗಳು. ಹಾಗಾಗಿ ಸನ್ಮಾನ್ಯ ವಿ ಸೋಮಣ್ಣನವರಲ್ಲಿ ಒಂದು ವಿಶೇಷವಾದ ಕಲೆ ಇದೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿ, ಇಲ್ಲಿ ಬಸವಣ್ಣ ಹೇಳ್ತಾರೆ, ಇಲ್ಲಿ ಬಂದಿರಿ, ಹದುವಳಿದ್ದೀರಿ ಎಂದರೆ ಅಂತಹ ಒಂದು ಸಾರ್ವಜನಿಕ ಸಂಪರ್ಕದ ಒಬ್ಬ ಅಪರೂಪದ ನಾಯಕರು. ಅವರು ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವೆ, ಬಹಳಷ್ಟು ಅಪಮಾನ, ಬಡತನ ಇರುವ ನಡುವೆ ಅವರು ಒಬ್ಬ ವ್ಯಕ್ತಿಯಾಗಿ ಇವತ್ತು ಮೂಡಿ ಬಂದಿದ್ದಾರೆ. ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ಕಾರಣಕರ್ತರಾಗಿದ್ದಾರೆ. ನಮ್ಮ ಬಸವೇದಿಕೆಯ ಪ್ರಾರಂಭದ ದಿನದಿಂದ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ ಎಚ್ ಎ ಪಾಟೀಲ್ ಅವರು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನ ಕೂಡಿಕೊಳ್ಳಲಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು ನಮ್ಮ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರು, ವಿಶೇಷವಾಗಿ ಅಪರೂಪದ ಪ್ರೇರಣೆ ಮಾಡತಕ್ಕಂಥ, ಮೋಟಿವೇಶನ್ ಮಾಡತಕ್ಕಂಥ ದೊಡ್ಡ ವಾಗ್ಮಿಗಳು. ಯಾವುದೇ ವಿಷಯದ ಬಗ್ಗೆಯೂ ಆಳವಾದ ಅಧ್ಯಯನ ನಡೆಸಿ ಅಭಿವೃದ್ಧಿಪಡಿಸುವಂತಹ ಸಾಮರ್ಥ್ಯ ಉಳ್ಳಂತವರು. ಅವರು ಮೂಲತಃ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅನೇಕ ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ PhD ಪದವಿಯನ್ನು ಪಡೆದುಕೊಂಡು ಆನಂತರ ತಮ್ಮದೇ ಆದಂತಹ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ
ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರುಣಾಳ ಬಾಬಳಿಗೆ ಅವರ ಕೃತಿ ಮನೆ ಮಾತಾಗಿದೆ. ಕಲ್ಯಾಣ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಮಾಲಿನಿಂದ ಶರಣೆಯ ಬಗ್ಗೆ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಕಟ ಮಾಡಿರುವಂತಹ ಹಿರಿಮೆ ನಮ್ಮ ಗುರುರಾಜ ಕರ್ಜಿಗಿಯವರಿಗೆ ಸೇರುತ್ತೆ. ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳ ಬಗ್ಗೆ ಸುಮಾರು 40 ತಾಸುಗಳ ಕಾಲ ಧ್ವನಿಸುವಳಿಗಳನ್ನ ಹೊರತಂದಂತಹ ಖ್ಯಾತಿ ನಮ್ಮ ಗುರುರಾಜ ಕರ್ಜಿಗಿಯವರಿಗೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವಿಸಿದೆ. ಪ್ರಸ್ತುತ ಅವರು ಅನೇಕ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಅವರಿಗೆ ನಾನು ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಮ್ಮ ಈ ಸಮಾರಂಭಕ್ಕೆ ಒಂದು ಹೊಸ ಮೆರಗನ್ನ ತಂದುಕೊಡ್ತಾ ಇರುವವರು ನಮ್ಮ ನಾಡಿನ ಅತ್ಯಂತ ಪ್ರಬುದ್ಧ ಹಿರಿಯ ರಾಜಕೀಯ ನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು. ಸಹಕಾರ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿರುವ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಅಪಾರವಾದಂತಹ ಜ್ಞಾನವನ್ನು ಹೊಂದಿರತಕ್ಕಂಥವರು. ಇವರು ಹುಟ್ಟಿದ್ದು ಗದಗ ಜಿಲ್ಲೆಯ ಹುಲಕೋಟೆಯಲ್ಲಿ. ಸಹಕಾರಿ ಭೀಷ್ಮರಿಗೆ ಖ್ಯಾತರಾಗಿದ್ದ ಕೆ ಎಚ್ ಪಾಟೀಲ್ ಅವರ ಸುಪುತ್ರರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ನಮ್ಮ ನಾಡಿನ ಸರ್ಕಾರದ ಅನೇಕ ಮಂತ್ರಿಮಂಡಲಗಳಲ್ಲಿ ಗ್ರಾಮೀಣಾಭಿವೃದ್ಧಿ, ನೀರಾವರಿ ಮುಂತಾದ ಇಲಾಖೆಗಳನ್ನ ಸಮರ್ಥವಾಗಿ ನಿರ್ವಹಿಸಿದಂಥವರು. ವಿಶೇಷವಾಗಿ ಇವತ್ತು ಅವರು ಕಾನೂನು, ಸಂಸದೀಯ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಚಂದ್ರಮೌಳಿ ಇದ್ದಾರೆ, ಯಾವಾಗಲೂ ಒಂದು ವಚನವನ್ನ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾರೆ. ಇಲ್ಲದಿರಯ್ಯ, ಇವನಮ್ಮ ಹಿಂದಿನ ಸೇರ ಅಂತ ಹೇಳಿ. ಹಾಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಈ ಅಂತರ್ಜಾತೀಯ ವಿವಾಹಗಳಿಂದ ಆಗ್ತಾ ಇರುವ ಕ್ರೌರ್ಯ, ಹಿಂಸೆ, ಹತ್ಯೆಗಳನ್ನ ನಿಷೇಧ ಮಾಡುವ ದೃಷ್ಟಿಯಿಂದ ಇವನಮ್ಮವ ಒಂದು ವಿಶೇಷ ಕಾಯ್ದೆಯನ್ನು ರೂಪಿಸಿದ ಹಿರಿಮೆಗೆ ಪಾತ್ರರಾದ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವನಮ್ಮವ ನಮ್ಮ ಕಾಯ್ದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದಾಗ ಎಲ್ಲರೂ ಸಹ ಹರ್ಷೋದ್ಗಾರಗಳಿಂದ ಆ ಕಾಯ್ದೆಯನ್ನು ಅಂಗೀಕರಿಸಿದರು. ಅದರ ಉದ್ದೇಶ ಏನು? ಬಸವಾದಿ ಶರಣರು ಮಧುವರಸ ಹರಳೆಯ ಅವರ ಕುಟುಂಬದ ವಿವಾಹ ಸಂಬಂಧವನ್ನು ಏರ್ಪಡಿಸಿದ ಒಂದು ಕ್ರಾಂತಿಕಾರಕ ಏನು ಕ್ರಿಯೆ ಇದೆ, ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲೂ ಆಗಬೇಕು ಅನ್ನುವ ಇಚ್ಛೆಯಿಂದ ಇವನಮ್ಮ ಮಾಡುವ ಕಾಯ್ದೆಯನ್ನು ತಂದಂತಹ ಒಬ್ಬ ಧೀಮಂತ ನಾಯಕರು. ಅವರ ಒಂದು ಪ್ರಬುದ್ಧವಾದಂತಹ ರಾಜಕೀಯ ಅನುಭವಕ್ಕೆ ಅವರು ಯಾವಾಗಲೂ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಚಿಂತೆ ಇಲ್ಲ, ಅವರು ಒಂದು ಶುದ್ಧವಾದ ದಕ್ಷತೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ಮತ್ತೊಬ್ಬ ಅತಿಥಿಗಳಾಗಿ ಸ್ವತಂತ್ರ ಅಸ್ತಿತ್ವದಲ್ಲೇ ಖ್ಯಾತಿಯನ್ನು ಪಡೆದು ಸನ್ಮಾನ್ಯ ದೇವೇಗೌಡರ ಒಬ್ಬ ಪ್ರತಿನಿಧಿಯಾಗಿ ಬಂದಿರತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಸಿ ಎನ್ ಮಂಜುನಾಥ್ ಅವರು. ಸನ್ಮಾನ್ಯ ಮಂಜುನಾಥ್ ಅವರಲ್ಲಿ ಸಿ ಎನ್ ಕ್ಯಾರೆಕ್ಟರ್, ನೊಬಿಲಿಟಿ, ಕ್ಯಾರೆಕ್ಟರ್ ಮತ್ತು ನೊಬಿಲಿಟಿಯ ಕಾಂಬಿನೇಷನ್ ನಮ್ಮ ಮಂಜುನಾಥ್ ಅವರು. ಜಯದೇವ ಆ ಹೃದಯ ರೋಗದ ಆ ಚಿಕಿತ್ಸಾಲಯದಲ್ಲಿ ಸಾಮಾನ್ಯ ಜನರು ಬಂದ್ರೆ ಅವರ ಪ್ರೀತಿಯಿಂದ ನೋಡಿ ಅವರ ಹೃದಯ ಕಾಯಿಲೆಗಳನ್ನು ಪರಿಹರಿಸುವಂತಹ ಒಬ್ಬ ವೈದ್ಯ ಬ್ರಹ್ಮ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಇವರು ರೋಗಿಗಳ ಹೃದಯವನ್ನ ಕದ್ದಂತಹ ಇವರು ಈ ಬೆಂಗಳೂರು ಗ್ರಾಮಾಂತರದಿಂದ ಮತದಾರರ ಹೃದಯವನ್ನ ಗೆದ್ದಿದ್ದಾರೆ. ಇವತ್ತು ಸಿ ಎನ್ ಮಂಜುನಾಥ್ ಅವರು ಈ ಸಮಾರಂಭಕ್ಕೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಈ ಸಮಾರಂಭಕ್ಕೆ ಕಳೆದ ವರ್ಷ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯರಾದ ಸನ್ಮಾನ್ಯ ಗೋರುಚ್ ಅವರು ಬಂದಿದ್ದಾರೆ, ಸನ್ಮಾನ್ಯ ಎವಡೆ ಕೃಷ್ಣ ಅವರು ಬಂದಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರಾದ ಮಂಜುನಾಥ್ ಕುನ್ನೂರ್ ಅವರು ಬಂದಿದ್ದಾರೆ, ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದಂತಹ ಅಕ್ಕ ಸುಶೀಲಮ್ಮನವರು ಬಂದಿದ್ದಾರೆ, ಬಸವಕುಮಾರ್ ಪಾಟೀಲ್ ಅವರು, ಸನ್ಮಾನ್ಯ ಸಿದ್ದಯ್ಯ ಅವರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾವೇರಿ ಮತ್ತು ತುಮಕೂರಿನ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಸನ್ಮಾನ್ಯ ಉಪಮಹಾಪೌರರಾದ ಪುಟ್ಟರಾಜ್ ಅವರು, ಗೆಳೆಯ ಮಲ್ಲಿಕಾರ್ಜುನ್ ಅವರು,
ಮತ್ತು ನಮ್ಮ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಂದ್ರಮೌಳಿಯವರು, ಕಿಕ್ಕೇರಿಯವರು, ವಿಶ್ವನಾಥ್ ಹಿರೇಮಠವರು ಮತ್ತು ಕದಳಿಯ ಪ್ರಮೀಳಾ ಗರಡಿಯವರು, ನಿರ್ಮಲಾ ಎಲಿಗಾರ್ ಅವರು, ಗೂಡೆ ಕೃಷ್ಣ ಎಲ್ಲ ಬಂದಿದ್ದೀರಿ. ಮತ್ತು ಈ ಬಂದಿರ್ತಕ್ಕಂಥ ಎಲ್ಲರೂ ಸಹ ನಿನ್ನೆ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತಾ ಈ ಸಮಾರಂಭದಲ್ಲಿ ದಯವಿಟ್ಟು ಎಲ್ಲರೂ ಆತುರದಲ್ಲಿದ್ದಾರೆ. ದುರಂತ ಇವತ್ತಿನ ಸಮಾಜದಲ್ಲಿ ಎಲ್ಲರಿಗೂ ಉದ್ವಿಗ್ನತೆ, ಎಲ್ಲರಿಗೂ ತರಣ. ಕವಿ ಹೇಳ್ತಾರೆ ಒಂದು ಮಾತು, ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡರು ಈ ಮನ್ನಣೆಯದ ಎಲ್ಲರಿಗೂ ತೀಕ್ಷ್ಣತಮ ಚಿನ್ನುವುದಾದ ಆತ್ಮವನ್ನೇ. ಈ ಬಸವಶ್ರೀ ಪ್ರಶಸ್ತಿಯನ್ನ, ವಚನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಈ ಸಮಾಜಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿದಂತ ಮಹಾನುಭಾವರಿಗೆ, ಮಹಾನ್ ಚೇತನಗಳಿಗೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಈ ಸ್ಪಷ್ಟೀಕರಣ ನೀಡ್ತಾ ಈ ಸಮಾರಂಭಕ್ಕೆ ಬಂದಿರುವ ಎಲ್ಲರಿಗೆ, ಪತ್ರಿಕಾ ಮಾಧ್ಯಮದ ಸನ್ನಿಹಿತರಿಗೆ, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಸಿ ಸೋಮಶೇಖರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಇನಿಷಿಯಲ್ಗೆ ವಿಶಿಷ್ಟವಾದಂತಹ ಬೇರೊಂದು ಅರ್ಥವನ್ನ ಕೊಡ್ತಾರೆ. ಡಾಕ್ಟರ್ ಸಿ ಸೋಮಶೇಖರ್ ನಾವು ಹೇಳ್ಬೋದು, ಸಿ ಅಂದ್ರೆ ಕಮಿಟ್ಮೆಂಟ್ ಅಂತ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಷ್ಟು ಕಮಿಟೆಡ್ ಆಗಿ ಮಾಡ್ತಾರೆ. ಒಂದು ಜೋರು ಚಪ್ಪಾಳೆ, ಸ್ವಾಗತ ಭಾಷಣ ಹೇಗಿರ್ಬೇಕು, ಹೀಗಿರ್ಬೇಕು ಅನ್ನೋ ರೀತಿ ನಡೆಸುವಂಥವ್ರು. ನನ್ನೆಯ ಬಂದೆಗಳು ಅದ್ಭುತವಾದ ಕಾರ್ಯಕ್ರಮ ಆಯೋಜಿಸಬೇಕಾಗಿ ಇನ್ನು ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ನಾನು ಕೋರಿಕೊಳ್ತಾ ಇದ್ದೇನೆ. ದಯಮಾಡಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವರು ವಿ ಸೋಮಣ್ಣ ಅವರು ಪರಮಪೂಜ್ಯ ಜಗದ್ಗುರುಗಳ ಆದಿಯಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಒಳಗೂಡಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಸಭೆಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಸವ ವೇದಿಕೆಯ ಒಂದು ಅರ್ಥಪೂರ್ಣವಾದಂತಹ ಅದ್ಭುತ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವೇ ಬಸವ ಜಯಂತಿ ಆಚರಣೆ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಶರಣರುಗಳೇ, ಬಸವಾದಿ ಶರಣರು ನಡೆಸಿದಂತಹ ಕ್ರಾಂತಿ ಸಮಾಪ್ತವಾಗಿದೆ. ಮಾನವೀಯ ಸಮೃದ್ಧಿಯ ಆಧಾರಿತವಾಗಿದೆ. ಕಳಬೇಡ ಬೇಡ, ಮುನ್ನ ಬೇಡ, ಅಂಗರಿಗೆ ಅಸಹ್ಯ ಪಡಬೇಡ, ಕರ್ಣ ವರ್ಣಿಸಬೇಡ, ಇದರ ಹೊರಗಡೆ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂಬ ಪ್ರಸ್ತುತವಾಗಬಹುದಾದ ಸಪ್ತ ಸೂತ್ರಗಳ ಮುಖೇನ ಇಡೀ ಜಗತ್ತಿಗೆ ಒಂದು ವಿಶಿಷ್ಟವಾದ ಜೀವನ ಸಂವಿಧಾನವನ್ನ ನೀಡಿದಂತಹ ಜಗಜ್ಯೋತಿ ಬಸವಣ್ಣನವರಿಗೆ ಸಲ್ಲಬೇಕು. ಅಂತಹ ಮಹಾನ್ ಮಹಿಮರನ್ನ ಸ್ಮರಿಸುವಂತಹ ಬಸವ ವೇದಿಕೆ ಅವರ ಜಯಂತಿಗಳನ್ನ ಆಚರಿಸುತ್ತಾ ಅವರ ತತ್ವಗಳನ್ನ ಪಸರಿಸುವ ಕೆಲಸವನ್ನ ಅರ್ಥಪೂರ್ಣವಾಗಿ ಮಾಡಲಾಗಿ ದಯಮಾಡಿ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನ ಮಾಡಬೇಕಾಗಿ ಪ್ರಾರ್ಥನೆ. ಆ ನಾಡದಲ್ಲಿ ಕಲಾತ್ಮಕವಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿ ತಮ್ಮೆಲ್ಲರ ಬಾಳನ್ನು ಉದಾತ್ತವಾಗಿ ಬೆಳಗಲು ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸುವ ಧರ್ಮ ಮಾನವ ಧರ್ಮ ಎಂದು ಪ್ರತಿಪಾದಿಸಿದಂಥ ಜಗಜ್ಯೋತಿ ಮಹಾಮಾನವತಾವಾದಿ ಬಸವಣ್ಣನವರು ಧರ್ಮದ ಮೂಲವೇ ಎಂಬ ಸಾರ್ವತ್ರಿಕ ಸತ್ಯವನ್ನ ಮುಕ್ತವಾಗಿ ಸಾರಿ ಜಾತಿ ಮತಗಳಿಗೆ ಅತೀತವಾಗಿರುವ ಮಾನವ ಧರ್ಮವೇ ಸರ್ವಶ್ರೇಷ್ಠ ಎಂಬ ಸತ್ಯವನ್ನ 1900 ನಾವು ಜೀವಿಸಿದ ಕಾಲಕ್ಕಿಂತಲೂ ಶತಶತಮಾನಗಳಾಚೆಗೆ ತಮ್ಮ ವೈಚಾರಿಕ ದಾರ್ಶನಿಕ ಚಿಂತೆಗಳ ಮೂಲಕ ಶಾಶ್ವತವಾಗಿ ಜನಮಾನಸದಲ್ಲಿ ನೆಲೆಗೊಂಡಿದ್ದಾರೆ. ಧನ್ಯವಾದಗಳು ಸರ್ವರಿಗೂ. ಈಗ ಈ ಒಂದು ಶುಭ ಸಂದರ್ಭದಲ್ಲಿ ಬಸವ ವೇದಿಕೆ ಪ್ರತಿ ವರ್ಷದಂತೆ ಇಂದು ಕೂಡ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಗಳ ಪರಿಚಯಾತ್ಮಕ ವಿಶೇಷ ಸಂಚಿಕೆಯನ್ನ ಹೊರತರುವಂತೆ ಈ ಬಾರಿಯೂ ಬಸವ ಜ್ಯೋತಿ ಕಿರುಹೊತ್ತಿಗೆಯನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರು
ದಯವಿಟ್ಟು ಲೋಕಾರ್ಪಣೆಗೊಳಿಸಬೇಕಾಗಿ ಸಭೆಯ ಪ್ರಾರ್ಥನೆ. ಬಸವ ವೇದಿಕೆಯ ವತಿಯಿಂದ ಪ್ರತಿ ವರ್ಷವೂ ಕೂಡ ಮಾಡುವಂತಹ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಗಳ ಪರಿಚಯಾತ್ಮಕ ವಿಶೇಷ ಸಂಚಿಕೆ ಬಸವ ಜ್ಯೋತಿ 2026 ಕಿಂಹೊತ್ತಿಗೆ ಲೋಕಾರ್ಪಣೆ. ಸರ್ವರಿಗೂ ಶುಭವಾಗಲಿ. ತಮಿಳಿಗೂ ತಿಳಿದಿರುವ ಹಾಗೆ ಮಾಜಿ ಪ್ರಧಾನಿಗಳಾದಂತಹ ಪೂಜ್ಯ ದೇವೇಗೌಡರು ಕಾರಣಾಂತರದಿಂದ ಭಾಗಿಯಾಗಿ ಸಾಗಿದ ಶುಭ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅದನ್ನ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರೇ ಓದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕಳಿಸಿದಂಥ ಸಂದೇಶ. ಬಸವೇದಿಕೆಯ ನನ್ನ ಸನ್ಮಿತ್ರರು ಬಸವ ಜಯಂತಿ ಅಂಗವಾಗಿ ಏರ್ಪಡಿಸಿರುವ ವಿಶಿಷ್ಟ ಕಾರ್ಯಕ್ರಮ ನಿಜಕ್ಕೂ ಅಭಿನಂದನೀಯ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಬಸವೇದಿಕೆಗಳಿಗೆ ನನ್ನ ಮೇಲಿನ ಅಭಿಮಾನದಿಂದಲೋ ಅಥವಾ ನನ್ನ ಹಿರಿತನದ ವಯಸ್ಸಿನ ಕಾರಣದಿಂದಲೋ ನನಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲು ನಿರ್ಧರಿಸಿ ಆಯೋಜಿಸಿದ್ದಾರೆ. ಖಂಡಿತವಾಗಿ ಪ್ರಶಸ್ತಿಗೆ ನಾನು ಅರ್ಹನಲ್ಲ. ಹಾಗಾಗಿ ಅತ್ಯಂತ ಮುಜುಗರ ಮತ್ತು ಸಂಕೋಚದಿಂದ ನಿಮ್ಮ ಅಭಿಮಾನಕ್ಕೆ ನಾನು ತಲೆಬಾಗುವನಾಗಿದ್ದೇನೆ. ಬಸವೇಶ್ವರರು 12ನೇ ಶತಮಾನದಲ್ಲಿ ನಡೆದ ಒಂದು ದೊಡ್ಡ ಜನಾಂದೋಲನ. ಅದೊಂದು ಅದ್ಭುತ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ರಾಂತಿ. ಕಾಯಕ ಮತ್ತು ದಾಸೋಹ ಪರಿಕಲ್ಪನೆಗಳು ಇಂದಿಗೂ ಪ್ರಸ್ತುತವಾಗಿರುವ ತತ್ವಾದರ್ಶಗಳು ಶ್ರೀಮಂತ, ಬಡವ, ಹೆಣ್ಣು, ಗಂಡು, ಮೇಲು, ಕೀಳು, ಉಚ್ಚ, ನೀಚ ಎಲ್ಲ ತಾರತಮ್ಯಗಳನ್ನು ತೊಲಗಿಸುವ ಒಂದು ದಿವ್ಯ ಮಂತ್ರವಾಗಿ ಅವರು ಸಾಗಿದ್ದು ಏಕದೇವೋಪಾಸನೆ ಮತ್ತು ಕಾಯಕ ಮಹತ್ವ. ಅವರು ಜನರಿಂದ ಜನರಿಗಾಗಿ ಜನರ ಮಹಾಮನೆಯನ್ನು ಕಟ್ಟಿ ಬಿಜ್ಜಳದ ಅರಮನೆಯನ್ನು ತೃಣವಾಗಿ ಭಾವಿಸಿದರು. ಹಾಗೆ ನಡೆದ ಕಲ್ಯಾಣ ಕ್ರಾಂತಿಯಲ್ಲಿ ಸಾವಿರಾರು ಶರಣೆಯರನ್ನು ತಮ್ಮ ತಮ್ಮ ಅನುಭವದಿಂದ ರಚಿಸಿದ ವಚನಗಳು ಕನ್ನಡದ ಸಾಹಿತ್ಯ ಲೋಕವನ್ನು ವಿಸ್ತರಿಸಿ ಸಂಸ್ಕೃತ ಮತ್ತು ಸಂಸ್ಕಾರವನ್ನು ಪ್ರಚುರಪಡಿಸಿದ ವಿಶಿಷ್ಟ ಸಾಹಿತ್ಯ ಇದು. ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಅಧಪತನವನ್ನು ಕಾಣುತ್ತಿದ್ದೇವೆ. ವ್ಯವಸ್ಥೆಯ ಕಡೆಗಿನ ಬಗ್ಗೆ ವಿವೇಕ ಶಾಲೆಗಳು ಸಿನಿಕರಾಗುತ್ತಿದ್ದಾರೆ. ಜನಪರ ಚಳವಳಿಗಳು ಕ್ಷೀಣವಾಗುತ್ತಿವೆ. ಹಾಗಾಗಿ ಇಂದು ನಮಗೆ ಅಲ್ಲಮನ ತಾತ್ವಿಕತೆ, ಬಸವಣ್ಣನ ಕ್ರಿಯಾಶೀಲತೆ, ಅಂಬಿಗರ ಚೌಡೆಯ ಆಕ್ರೋಶ ಬೇಕಾಗಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರುರಾಜ ಕರ್ಜಿಗಿಯವರು ಸೇರಿದಂತೆ ಅನೇಕ ಶರಣರ ಸುಳ್ಳುಡಿಗಳನ್ನು ಕೇಳಲಾದರೂ ನಾನು ಬರಬೇಕೆಂದಿದ್ದೆ. ಆದರೆ ನನ್ನ ಆರೋಗ್ಯ ವ್ಯತ್ಯಯದಿಂದಾಗಿ ಬರಲಾಗುತ್ತಿಲ್ಲ. ಆದ್ದರಿಂದ ಪೂಜ್ಯ ಸ್ವಾಮೀಜಿಯವರಲ್ಲಿ, ಸಂಘಟಕರಲ್ಲಿ, ಗೌರವಾನ್ವಿತ ಅತಿಥ ವರೇಣ್ಯರಲ್ಲಿ, ಶರಣ ಸಮೂಹದಲ್ಲಿ ಶ್ರಮೆ ಕೊಡುತ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ಇದರ ಸಂದೇಶ ಎಲ್ಲರಿಗೂ ಪ್ರಚುರಗೊಳ್ಳಲಿ ಎಂದು ಹಾರೈಸುತ್ತೇನೆ. ಶುಭಾಶಯಗಳೊಂದಿಗೆ ಸನ್ಮಾನ್ಯ ದೇವೇಗೌಡರು ಬರಲಿಕ್ಕೆ ಸಾಧ್ಯ ಆಗಿರುವುದರಿಂದ ಅವರ ಸೈಟೇಷನ್, 2 ನಿಮಿಷದ ಸೈಟೇಷನ್ ಅನ್ನ ಸನ್ಮಾನ್ಯ ಶರೀಕ್ಷಿ ಅವರು ಓದ್ತಾರೆ. ಆನಂತರ ಅವರಿಗೆ ಸನ್ಮಾನ್ಯ ದೇವೇಗೌಡರಿಗೆ ನಾವು, ಸೋಮಣ್ಣವರು, ಬಸವರಾಜ ಬೊಮ್ಮಾಯಿ ಸ್ವಾಮಿಗಳು ಎಲ್ಲರೂ ಹೋಗಿ ಅವರ ನಿವಾಸದಲ್ಲಿ ಒಮ್ಮೆ ಹೋಗಿ ಅವರಿಗೆ ಅಲ್ಲಿಯೇ ಪ್ರಶಸ್ತಿಯನ್ನು ಕೊಡ್ತೇವೆ ಎನ್ನುವ ಮಾತನ್ನ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಅವರ ಈ ಶುಭ ಸಂದೇಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಷಡಕ್ಷಿಗಳು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಡಾಕ್ಟರ್ ಎಚ್ ಡಿ ದೇವೇಗೌಡರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯಸಭಾ ಸದಸ್ಯರು, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು. ಕರ್ನಾಟಕದ ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಒಂದು ಗೌರವಾನ್ವಿತ 5 ಕುಟುಂಬದಲ್ಲಿ ಶ್ರೀ ದೊಡ್ಡೇಗೌಡರು ಮತ್ತು ಶ್ರೀಮತಿ ದೇವಮ್ಮ ದಂಪತಿಗಳಾದ ಹೆಮ್ಮೆಯ ಪುತ್ರರಾಗಿ 1933 ಮೇ 18ರಂದು ಜನಿಸಿದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಭಾರತದ ಧೀಮಂತ ನಾಯಕರಲ್ಲಿ ಒಬ್ಬರು. ಇವರು ಬಾಲ್ಯದಲ್ಲಿಯೇ ಪರಿಶ್ರಮ, ನಿಷ್ಠೆ ಮತ್ತು ಜನಸೇವೆ ಮೂಲಕ ಅಳವಡಿಸಿಕೊಂಡವರು. 1962ರಿಂದ 1989ರವರೆಗೆ ಅವರು ಹಾಸನದ ಒಳ್ಳೆಯ ಸುರಕ್ಷಕ, ಸತತವಾಗಿ 6 ಬಾರಿ ಶಾಸಕರ ಆಯ್ಕೆಯಿದ್ದು ಜನರ ವಿಶ್ವಾಸ ನಿರಂತರವಾಗಿ ಹೆಮ್ಮೆಯ ಪಾತ್ರರಾದವರು. 1983ರಿಂದ 1988ರವರೆಗೆ
ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರದಲ್ಲಿ ವಿವಿಧ ಇಲಾಖೆ ಸಚಿವರಾಗಿ ಸೇವಿಸಿದ ಅವರು ಆಡಳಿತದ ಅಪಾರ ಅನುಭವವನ್ನು ಪಡೆದವರು. ಈ ಅನುಭವವೇ ಅವರಿಗೆ ಮುಂದಿನ ಹುದ್ದೆಗೆ ಏರಲು ಸಹಾಯವಾಯಿತು. 1994ರಲ್ಲಿ ಜನತಾದಳ ಪಕ್ಷದ ನೇತೃತ್ವದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. 1996ರಲ್ಲಿ ದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆ ನಂತರ ಸಂಯುಕ್ತ ರಂಗ ಸರ್ಕಾರದ ರಚನೆಯಾಗಿ ದೇವೇಗೌಡರು ಅದರ ನಾಯಕರಾಗಿ ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. 1 ಜೂನ್ 1996ರಿಂದ 11 ಏಪ್ರಿಲ್ 1997ರವರೆಗೆ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಕೃಷಿ, ಗ್ರಾಮೀಣಾಭಿವೃದ್ಧಿ, ಆರ್ಥಿಕ ಸಮತೋಲನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿಶೇಷ ಒತ್ತು ನೀಡಿದರು. ಪ್ರಸ್ತುತ ರಾಜ್ಯಸಭೆಯ ಗೌರವ ಸದಸ್ಯರಾಗಿದ್ದವರು ಕಾಯಕವೇ ಕೈಲಾಸ ಎಂಬ ಸರ್ಕಾರದ ಸಂದೇಶಕ್ಕೆ ಅನುಗುಣವಾಗಿ ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಬಸವ ವೇದಿಕೆಯು 2026ನೇ ಪ್ರಕಾರನ ಪ್ರತಿಷ್ಠಿತ ಬಸವಶಿಲ್ಪ ಪ್ರಶಸ್ತಿಯನ್ನು ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು. ಈಗ ವಚನ ಸಾಹಿತ್ಯ ಶ್ರೀ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಸಮಯ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ಅವರ ಪ್ರಶಸ್ತಿ ಪತ್ರ ವಾಚನವನ್ನ ಮಾಡಿದ್ದಾರೆ NG ಮಹಾಬಲೇಶ್, ಕಾರ್ಯದರ್ಶಿಗಳು ಬಸವ ವೇದಿಕೆ. ಪ್ರಶಸ್ತಿಯನ್ನ ಕೊಡುವಂತಿದ್ದಾರೆ HK ಪಾಟೀಲ್ ಸರ್ ಹಾಗೂ ಬಸವರಾಜ ಬೊಮ್ಮಾಯಿಯವರು ಒಳಗೂಡಿ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು. ಜಗದ್ಗುರುಗಳಾಗಿ ಈ ವೇದಿಕೆಯಲ್ಲಿರುವಂತಹ ಗಣ್ಯರು ಕೂಡ ಕೂಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈಗ ಪ್ರಶಸ್ತಿ ಪತ್ರ ವಾಚನ ಸನ್ಮಾನ್ಯ ಶ್ರೀ NG ಮಹಾಬಲೇಶ್. ಬಸವ ವೇದಿಕೆಯ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಬಾರಿಯ ವಚನ ಸಾಹಿತ್ಯ ಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀ ಗುರುರಾಜ್ ಕರ್ಜಿಗಿ ಅವರಿಗೆ ಅಭಿನಂದನೆಗಳು. ಶ್ರೀ ಗುರುರಾಜ್ ಕರ್ಜಿಗಿ ಅವರು ಭಾರತದ ಪ್ರಸಿದ್ಧ ಶಿಕ್ಷಣ ತಜ್ಞ, ತತ್ವಜ್ಞ, ಲೇಖಕ ಹಾಗೂ ಪ್ರೇರಣಾದಾಯಕ ಭಾಷಣಕಾರರಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಪ್ರಭಾವ ಬೀರಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಧಾರವಾಡದ JSS ಕಾಲೇಜಿನಲ್ಲಿ BSc ಪದವಿ ಪಡೆದ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಹಾಗೂ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದವರು. 46ನೇ ವಯಸ್ಸಿನಲ್ಲಿ ಶಿಕ್ಷಣ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದ ನಂತರ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ದಿಕ್ಕನ್ನು ಹುಡುಕಿದರು. 1998ರಲ್ಲಿ ಜೈನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅದರ ಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವಹಿಸಿ 2005ರಲ್ಲಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಅಲ್ಲಮಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರ ಕುರಿತಾದ ಉಪನ್ಯಾಸ ಸರಣಿಯಲ್ಲಿ ಸುಮಾರು 40 ತಾಸುಗಳ ಪ್ರಸ್ತುತಿಗಳು ಇವರ ಧ್ವನಿಯಲ್ಲಿ ಮೂಡಿ ಬಂದಿವೆ. ಇವರ ಸಂಪಾದಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಮಾಲೆಯಿಂದ ಶರಣೆಯರ ಬದುಕು ಬರಹಗಳ ಬಗ್ಗೆ 30ಕ್ಕೂ ಹೆಚ್ಚು ಗ್ರಂಥಗಳು ಇವರ ಸಾಹಿತ್ಯದಲ್ಲಿ ಪ್ರಕಟಗೊಂಡಿವೆ. ವಿಶೇಷವಾಗಿ ಅಲ್ಲಮಪ್ರಭು, ಅಕ್ಕಮಹಾದೇವಿ ಹಾಗೂ ಬಸವಣ್ಣನವರ ಕುರಿತಾದ ಇವರ ವಿಚಾರಧಾರೆ ಅನನ್ಯವಾದುದು. ಶರಣರ ಚಿಂತೆಯನ್ನು ಕೇವಲ ತಮ್ಮ ಉಪನ್ಯಾಸಗಳಿಗೆ ಸೀಮಿತಗೊಳಿಸದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಇವರು ವಚನ ಸಾಹಿತ್ಯ ಪ್ರಸಾರ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಇವರಿಗೆ ನಮ್ಮ ಬಸವ ವೇದಿಕೆಯು 2026ನೇ ಸಾಲಿನ ಪ್ರತಿಷ್ಠಿತ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆಗಳು ಸರ್. ಎಲ್ಲರೂ ಅವರ ಚಪ್ಪಾಳೆಗಳಿಂದ ಅವರನ್ನು ಗೌರವಿಸೋಣ. ಥ್ಯಾಂಕ್ ಯು. ಧನ್ಯವಾದ. ಮಹಾಬಲೇಶ್ ಅವರಿಗೆ ಧನ್ಯವಾದಗಳು. ಈಗ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಗೆ. ಕಂಠದಲ್ಲಿ ಅಡಗಿ ಶಾಂತತೆಯ ವೀರ್ಯನಾದ ಮಾತಿನಲ್ಲಿ ಕುಡಿಯುವುದು ಸಂಸ್ಕಾರದ ಸಂವಾದ, ಸರಳತೆಯ ಸೋಗಲ್ಲ ಅದುವೇ ಅವರ ಶ್ರೀರಕ್ಷೆ, ಬದುಕುವ ಹಾಗೆ ಇವರ ನುಡಿಗಡೆ ಪರಮ ಸಾಕ್ಷಿಯಾಗಿ ನಿಂತಿದೆ. ಗುರು ಎಂದರೆ ಕೇವಲ ಅಕ್ಷರ ಕಲಿಸುವ ಚತುರನಲ್ಲ, ಬಹಳ ಕತ್ತಲಲ್ಲಿ ದೀಪ ಹಚ್ಚುವ ಜ್ಞಾನದ ಕಲೆ. ರಾಜನಂತೆ ಮೆರೆಯುವ ಹಮ್ಮು ಇವರಿಗಿಲ್ಲ, ಆದರೆ ಮನಸ್ಸುಗಳ ಗೆಲ್ಲುವ ಕಲೆ ಇವರಿಗೆ ಸಿದ್ಧಿಸಿಕೊಳ್ಳಲ್ಲ. ಅಕ್ಷರಮಯ ಈ ಅಪ್ರತಿಮ ಶಿಲ್ಪಿ ಸಮಾಜದ ಕಣ್ಣು ತೆರೆಸುವ ಜ್ಞಾನದ ದೀಪದ
ಜ್ಯೋತಿ ಶರಣು ನಿಮ್ಮ ಪ್ರಭುತ್ವ ಚಿಂತನೆಗೆ ಓ ಗುರುವೇ ನಿಮ್ಮ ನುಡಿಗಳು ಸದಾ ಕಾಲ ನಮ್ಮ ಎದೆಯಲ್ಲಿ ಅಂತರ್ಗೂಢವಾಗಿ ನಿಂತಿದೆ. ಬರೀ ಮಾತಿನ ಮೋಡಿಗಳಲ್ಲ, ಸೊರಗಿದ ಮನಸ್ಸಿಗೆ ಚೈತನ್ಯ ತುಂಬುವ ಜ್ಞಾನದ ಮತ್ತು ಕರುಣಾಳುವ ಬೆಳಕೆ ನಮಗೆ ಆಧಾರ. ಸಾವಿರಾರು ಕಲೆಗಳಿಗೆ ಬದುಕಿನ ಸಾರ. ವಿಜ್ಞಾನದ ತರ್ಕದ ಜೊತೆಗೆ ಸಂಸ್ಕೃತಿಯ ಬೆಸುಗೆ ಇವರ ಮಾತುಗಳು ಸ್ಫೂರ್ತಿಯ ಅಮೃತದ ಹನಿ. ನಮಗೆ ನಿಮಗಿದು ಅರ್ಪಣೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ. ಒಂದು ಜೋಡಿ ಚಪ್ಪಾಳೆಯಲ್ಲಿ ಡಾಕ್ಟರ್ ಗುರುರಾಜ್ ಕಜಿ ನಮ್ಮ ನಾಡಿನ ಬಸವರಿಗೆ ಕೊಂಡಾಡುವಂತಹ ಪ್ರತಿಷ್ಠಿತ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನದ ತರುವಾಯ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಗೌರವ ಮಾಡಿಕೊಳ್ತಾ ಇದ್ದೇನೆ. ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರನ್ನ, ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನ ನಾನು ಮಾಡಿಕೊಳ್ಳುತ್ತೇನೆ. ಬಸವ ವೇದಿಕೆ ಏರ್ಪಾಟ್ ಮಾಡಿರ್ತಕ್ಕಂಥ ಬಸವ ಜಯಂತಿ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಭಿದವರಿಗೆ ಕೊಡಮಟ್ಟು. ಈ ಕಾರ್ಯಕ್ರಮದಲ್ಲಿ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಇವತ್ತು ತಮ್ಮೆಲ್ಲರಿಂದ ಸನ್ಮಾನಕ್ಕೆ ಒಳಪಡಬೇಕಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅನುಪಸ್ಥಿತಿಯಲ್ಲೂ ಅವರಿಗೆ ಈಗಾಗಲೇ ಆ ಸನ್ಮಾನವನ್ನು ನೀಡಿ ಅವರನ್ನು ಅವರ ಅನುಪಸ್ಥಿತಿಯಲ್ಲಿಯೂ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು, ಆತ್ಮೀಯ ಗೆಳೆಯರಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯ ಸನ್ಮಿತ್ರರು, ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣವರವರೇ, ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ಶಿಕ್ಷಣ ತಜ್ಞ, ಮಾನವೀಯ ಮೌಲ್ಯಗಳಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಗೆಳೆಯರು ಅನ್ಬೋದು, ಗುರುಗಳು ಅನ್ಬೋದು, ಮಾನ್ಯ ಗುರುರಾಜ್ ಕರ್ಜಿ